ಶಾಲಾ ಕಾಲೇಜುಗಳಿಗೆ ಈ ಸ್ವಾತಂತ್ರ್ಯ ಸಂಭ್ರಮ ಸೀಮಿತವಾಗಿರಬಾರ್ದು. ಹರ್ ಘರ್ ತಿರಂಗದ 5ನೇ ವರ್ಷ, ದೇಶಕ್ಕೆ ದೇಶವೇ ಅದನ್ನು ಸಂಭ್ರಮಿಸುವ ಮೂಲಕ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಉಡುಪಿ ಭಾಗದ ವಿವಿಧ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಗಸ್ಟ್ 12ರ ಬುಧವಾರ ಮಣಿಪಾಲದಲ್ಲಿ ತಿರಂಗ ಯಾತ್ರೆ, ದೇಶಕ್ಕಾಗಿ ದೇಶಭಕ್ತರ ನಡಿಗೆ ಕಾರ್ಯಕ್ರಮ ನಡೆಯಿತು. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಮುಂಭಾಗದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ವಂದೇ ಮಾತರಂ ಶುಭ ಜ್ಯೋತಿ ವಂದೇ ಮಾತರಂನ 150ನೇ ವರ್ಷ ಆಚರಣೆಯ ಈ ಸಂದರ್ಭದಲ್ಲಿ ಹಾಗೂ ಹರ್ ಘರ್ ತಿರಂಗದ 5ನೇ ವರ್ಷ, ಸೊ ಇಂಥ ಒಂದು ಒಳ್ಳೆಯ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬರಲು ತುಂಬ ಸಂತೋಷವಾಗಿ ಹೆಮ್ಮೆ ಅನಿಸ್ತಾ ಇದೆ. ಹಾಗೆಯೇ ದೇಶ ಮೊದಲು ನೇಷನ್ ಫಸ್ಟ್ ಎನ್ನುವ ಧ್ಯೇಯವಾಕ್ಯದೊಂದಿಗೆ ನಾವೆಲ್ಲರೂ ನಮ್ಮ ದೇಶದ ಏಕತೆ ಹಾಗೂ ಅಭಿವೃದ್ಧಿಗಾಗಿ ಶ್ರಮಿಸೋಣ. ನರೇಂದ್ರ ಮೋದಿ ಅವರ ಕರೆಯಂತೆ ಕೇವಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ ಈ ಸ್ವಾತಂತ್ರ್ಯ ಸಂಭ್ರಮ ಸೀಮಿತವಾಗಿರಬಾರ್ದು. ದೇಶಕ್ಕೆ ದೇಶವೇ ಅದನ್ನು ಸಂಭ್ರಮಿಸುವ ಮೂಲಕ ದೇಶದ ಒಗ್ಗಟ್ಟು, ಏಕತೆಯನ್ನು ಒಂದು ಸಂದೇಶದ ರೀತಿಯಲ್ಲಿ ನೀಡಬೇಕೆಂಬ ಉದ್ದೇಶದಿಂದ ಹರ್ ಘರ್ ತಿರಂಗದ ಕಾರ್ಯಕ್ರಮದ ಮೂಲಕ ಇವತ್ತು ದೇಶದಾದ್ಯಂತ ಇದೇ ರೀತಿ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು ಬಹಳ ವಿಶೇಷ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಿದೆ. ಬಹುಶಃ ಇದರ ಪ್ರಯುಕ್ತ ಉಡುಪಿಯಲ್ಲಿ ಕೂಡ ನಾವು ಇಡೀ ಎಲ್ಲ ನಮ್ಮ ಈ ಭಾಗದ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳ ಒಂದು ಸಹಕಾರದೊಂದಿಗೆ ನಮ್ಮ ಉಡುಪಿ ಜಿಲ್ಲೆಯ ಒಂದು ಏಕತೆಯನ್ನು ತೋರ್ಪಡಿಸಬೇಕೆಂಬ ಉದ್ದೇಶದಿಂದ ಇವತ್ತು ಈ ಒಂದು ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕಿನ ಈ ಮುಂಭಾಗದಲ್ಲಿ ಈ ಒಂದು ತಿರಂಗ ಯಾತ್ರೆದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ದೇಶದ ಏಕತೆಗಾಗಿ 150 ವರ್ಷದ ಹಿಂದೆ ಬಂಕಿಮ್ ಚಂದ್ರ ಚಾಟರ್ಜಿ ಅವರು ವಂದೇ ಮಾತರಂನ ಮೂಲಕ ನಮ್ಮ ಒಗ್ಗೂಡಿಸುವಂಥ ಕೆಲಸ ಮಾಡಿದರು. ಈ ವರ್ಷ 150ರ ಸಂಭ್ರಮವನ್ನು ಕೂಡ ವಂದೇ ಮಾತರಂನ ಹಾಡಿನ ಆಚರಿಸಿದೆ. ಈ ಯಾತ್ರೆ ಮಣಿಪಾಲದ ಟೈಗರ್ ಸರ್ಕಲ್, ಸಿಂಡಿಕೇಟ್ ಸರ್ಕಲ್ ಮೂಲಕ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯ ಉಪೇಂದ್ರ ಪೈ ವೃತ್ತದವರೆಗೂ ಕ್ರಮಿಸಿ ಅಲ್ಲಿಗೆ ಪೂರ್ಣಗೊಂಡಿತು. ನೂರಾರು ವಿದ್ಯಾರ್ಥಿಗಳು, ಎನ್ಸಿಸಿ ಕೆಡೆಟ್ಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು, ಬೋಧಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವಸ್ತ್ರದಿಂದ ತಯಾರಿಸಿದ ಬೃಹತ್ ಗಾತ್ರದ ರಾಷ್ಟ್ರ ಧ್ವಜವು ಎಲ್ಲರ ಗಮನ ಸೆಳೆಯಿತು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಜಯಘೋಷ ಮೊಳಗಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರಗೀತೆಯ ಜೊತೆಗೆ ವಂದೇ ಮಾತರಂ ಕೂಡ ಹಾಡಲಾಯಿತು.